ಹಾಯ್, ಯಾರಿದು ಹೊಸಬ್ರು ಅಂತ ಅನ್ಕೊಂಡ್ಬಿಟ್ರಾ? ಎಸ್, ಖಂಡಿತವಾಗ್ಲೂ ನಿಮ್ಮೆಲ್ರಿಗೂ ನಾನು ಹೊಸಬ್ಳೇನೆ. ಆದ್ರೆ ನನಗೆ ಯೂಟ್ಯೂಬ್ ಹೊಸದಲ್ಲ. ಯಾಕೆ ಅಂತಂದ್ರೆ ಈಗಾಗ್ಲೇ ನನ್ನ ಹತ್ರ ಯೂಟ್ಯೂಬ್ ಚಾನಲ್ ಇದೆ. ಸೊ ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಒಂದು ಕಿರು ಪರಿಚಯನ ನಾನು ನಿಮ್ಗೆ ತಿಳಿಸ್ಕೊಡ್ಬೇಕು ಅಂತ ಅನ್ಕೊಂತಾ ಇದ್ದೀನಿ. ನನ್ನ ಹೆಸರು ರಮ್ಯಾ ರೈ. ನಾನು ಅಪ್ಪಟ ಕರಾವಳಿ ಹುಡುಗಿ. ನಾನು ಹುಟ್ಟಿದ್ದು, ಬೆಳೆದಿದ್ದು, ಓದಿದ್ದು ಎಲ್ಲ ಇಲ್ಲೇ. ಆಮೇಲೆ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಏನೇನ್ ಬರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಇರುತ್ತೆ. ಎಸ್, ಫಸ್ಟ್ ಆಫ್ ಆಲ್ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ರಮ್ಯಾಸ್ ಕಿಚನ್ ಟ್ರಾವೆಲ್. ಸೊ ವಾಟ್ ಇಸ್ ದಟ್ ರಮ್ಯಾಸ್ ಕಿಚನ್ ಟ್ರಾವರಿ? ಸೊ ರಮ್ಯಾಸ್ ಕಿಚನ್ ಟ್ರಾವರಿ ಅಂದ್ರೆ ಕಿಚನ್ ಅನ್ಬೇಕಾದ್ರೆ ನಿಮ್ಗೆ ಗೊತ್ತಾಯ್ತು. ಸೊ ಖಂಡಿತವಾಗ್ಲೂ ಇಲ್ಲಿ ಕುಕಿಂಗ್ ವಿಡಿಯೋಸ್ ಖಂಡಿತವಾಗ್ಲೂ ಇರುತ್ತೆ. ಬಟ್ ಅದ್ರ ಜೊತೆಗೆ ಟ್ರಾವರಿ ಅಂದ್ರೆ ಏನು? ಸೊ ಟ್ರಾವರಿ ಅಂದ್ರೆ ಟ್ರಾವೆಲ್ ಪ್ಲಸ್ ಸ್ಟೋರಿ. ಅದನ್ನ ಜೊತೆ ಮಾಡಿ ನಾನು ಟ್ರಾವರಿ ಅಂತ ಇಟ್ಕೊಂಡಿದ್ದೀನಿ. ಸೊ ನನಗೇನಂತಂದ್ರೆ ಇವೆಲ್ಲಾ ಫೀಲ್ಡ್ ಅಲ್ಲೂ ಇಂಟ್ರೆಸ್ಟ್ ಇರೋದ್ರಿಂದ ಸೊ ನಾನು ಅನ್ಕೊಂಡೆ ಯಾಕೆ ಇದನ್ನ ಕಂಬೈನ್ ಮಾಡ್ಕೋಬಾರ್ದು ಅಂತ ಹೇಳಿ. ಸೊ ಆ ಇಂಟೆನ್ಷನ್ ಇಂದ ನಾನು ರಮ್ಯಾಸ್ ಕಿಚನ್ ಟ್ರಾವೆಲ್ ಅಂತ ಮಾಡ್ಕೊಂಡಿದ್ದೀನಿ. ನನ್ನ ಗಂಡನ ಹೆಸರು ಅವಿನಾಶ್ ರೈ. ಸೊ ನಮ್ಗೆ ಒಂದು ಮುದ್ದಾದ ಮಗ ಇದ್ದಾನೆ. ಅವನ ಹೆಸರು ರುವಾಂಶ್ ರೈ. ಸೊ ಅವನಿಗೆ ಜಸ್ಟ್ 1 year ಆಗಿದೆ. ಮುಂದಿನ ದಿನಗಳಲ್ಲಿ ನನ್ನ ಬ್ಲಾಗ್ ಅಲ್ಲಿ ನೀವು ನನ್ನ ಹಸ್ಬೆಂಡ್, ನನ್ನ ಮಗನನ್ನು ಕೂಡ ಕಾಣಬಹುದು. ತುಂಬಾ ತುಂಬ್ತಾ ಇದ್ದಾನೆ. ಸೊ ಅವಂದೇ ಎಲ್ಲ ಕೆಲಸ ಎಲ್ಲ ಮುಗಿಸಿ ನಾನು ಇನ್ನು ವ್ಲಾಗ್ ಮಾಡೋದು ಎಷ್ಟರಲ್ಲಿ ಇದೆಯೋ ಅಂತ ಗೊತ್ತಿಲ್ಲ. ಸೊ ಇವತ್ತು ತುಂಬಾನೇ ಫ್ರೀ ಟೈಮ್ ಮಾಡ್ಕೊಂಡು ಎಲ್ಲ ಅಡ್ಗೆ ಗಿಡ್ಗೆ ಎಲ್ಲಾನು ಮುಗಿಸ್ಕೊಂಡು ಆರಾಮಾಗಿ ಮಾಡೋಣ ಅನ್ಕೊಂಡು ಇವತ್ತು ಬಂದು ಮಾಡಿದೀನಿ. ಸೊ ನನ್ನ ಹಸ್ಬೆಂಡು ಸಪೋರ್ಟ್ ಮಾಡ್ಕೊಂಡು ಇಲ್ಲ ಇಲ್ಲ ನೀನು ಹೋಗು ನಾನು ನೋಡ್ಕೋತೀನಿ ಅಂತ ಅನ್ಕೊಂಡು ಕಳಿಸ್ಕೊಟ್ಟಿದ್ದಾರೆ. ಗೊತ್ತಿಲ್ಲ ಕೆಳಗಡೆ ಹೋಗಿ ಯಾವ ಮಹಾಭಾರತ ಸೃಷ್ಟಿ ಆಗಿರತ್ತೆ ಅಂತ ನನ್ಗಂತೂ ಗೊತ್ತಿಲ್ಲ. ಸೊ ನೋಡ್ಬೇಕು ಹೋಗ್ಬಿಟ್ಟು. ಸೊ ಇದು ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಇಲ್ಲಿ ಬರೀ ನನ್ನ ಇಂಟ್ರೋ ವಿಡಿಯೋ ಮಾತ್ರ ನಿಮ್ಗೆ ಸಿಗುತ್ತೆ. ಸೊ ಇಲ್ಲಿ ಯಾವುದೇ ಸ್ಟೋರಿ ಸಿಗಲ್ಲ, ಇಲ್ಲಿ ಯಾವುದೇ ಕುಕ್ಕಿಂಗ್ ಸಿಗಲ್ಲ ಇವತ್ತಿಗೆ. ಈ ಪರ್ಟಿಕ್ಯುಲರ್ ಎಪಿಸೋಡ್ ಅಲ್ಲಿ ಅದು ಯಾವುದೂ ಇಲ್ಲ. ಆಮೇಲೆ ನನ್ನ ಹವ್ಯಾಸ ಬಂದ್ಬಿಟ್ಟು ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಇವಾಗ ಸ್ಟೋರಿ ಅಂತ ಅದರಲ್ಲಿ ಇದೆ ಅಂತಂದ್ರೆ ಖಂಡಿತವಾಗ್ಲೂ ನಾನು ಸ್ಟೋರಿ ತುಂಬಾ ಚೆನ್ನಾಗಿ ಬರೀತೀನಿ ಅನ್ಕೊಂಡಿದ್ದೀನಿ. ಮುಂದೆ ನನ್ನ ಸ್ಟೋರಿನ ನೀವೇ ಕೇಳ್ತೀರಲ್ವಾ, ಅವಾಗ ನೀವೇ ತಿಳಿಸ್ಕೊಡ್ಬೋದು ಕಾಮೆಂಟ್ ಬಾಕ್ಸ್ ನಲ್ಲಿ ನಾನು ಹೇಳಿದಂತ ಸ್ಟೋರಿ ಹೇಗಿತ್ತು ಅಂತೇಳಿ. ಸೊ ಅದ್ರ ಬಗ್ಗೆ ಜಾಸ್ತಿ ಹೇಳಲ್ಲ. ನಾನು ಹೇಳೋದಕ್ಕಿಂತ ಅದನ್ನ ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ. ನೀವು ಅದನ್ನ ನೋಡಿ ನನಗೆ ಹೇಳಿ. ಹಾಗೇನೆ ತುಂಬಾ ದಿನಗಳಿಂದ ಆಸೆ ಇತ್ತು ಯೂಟ್ಯೂಬ್ ಚಾನಲ್ ಮಾಡ್ಬೇಕು ಅಂತ. ಎಸ್, ನನ್ನ ಹತ್ರ ಯೂಟ್ಯೂಬ್ ಚಾನಲ್ ಅವಾಗ್ಲೇ ಹೇಳ್ದಂಗೆ ಯೂಟ್ಯೂಬ್ ಚಾನಲ್ ನನ್ಗೆ ಹೊಸದಲ್ಲ, ಖಂಡಿತ ಅಲ್ಲ. ಆದ್ರೆ ಫಸ್ಟ್ ಟೈಮ್ ನಾನು ಫೇಸ್ ತೋರಿಸ್ಕೊಂಡು ಚಾನಲ್ ನನ್ನ ಬರ್ತಾ ಇರೋದಂದ್ರೆ ಇದೇ ಮೊದಲನೇ ಬಾರಿ ಅಂತ ಹೇಳ್ಬೋದು. ಕಾರಣ ಸೊ ಈ ಹಿಂದೆ ಇದ್ದಂತಹ ನನ್ನ ಯೂಟ್ಯೂಬ್ ಚಾನಲ್ ಏನಿದೆ ಸೊ ಅಲ್ಲೆಲ್ಲೂ ನೀವು ನನ್ನನ್ನ ನೋಡಕ್ ಸಾಧ್ಯ ಇಲ್ಲ. ಎಲ್ಲೋ ಒಂದು ಡ್ಯಾನ್ಸ್ ವಿಡಿಯೋ ಒಂದಿರುತ್ತೆ, ಅದು ಬಿಟ್ರೆ ಎಲ್ಲೂ ಕಾಣಿಸಲ್ಲ. ಬರೀ ನನ್ನ ಧ್ವನಿ ಮಾತ್ರ ಕೇಳಿಸತ್ತೆ. ಸೊ ನನ್ನ ಧ್ವನಿಯಿಂದ ಬರೀ ಅಡಿಗೆ ಮಾಡೋದು ಆತರ ಎಲ್ಲ ಮಾಡಿದ್ದೀನಿ. ಬಟ್ ಅದು ಸುಮ್ನೆ ಹಾಗೇನೆ ಮಾಡ್ತಾ ಇದೆ. ಅಲ್ಲೆಲ್ಲೂ ನನ್ಗೆ ಏನಂತ ಪೇಮೆಂಟ್ ಅಥವಾ ಫೇಮಸ್ ಆಗ್ಬೇಕು ಆತರ ಯಾವ ಇಂಟೆನ್ಷನ್ಸು ಇರ್ಲಿಲ್ಲ. ಸುಮ್ನೆ ಹಾಗೆ ಮಾಡೋಣ ಅಂತ ಮಾಡಿದೆ. ಬಟ್ ನನ್ನ ಹಸ್ಬೆಂಡೇ ನನ್ಗೆ ಒಂದಿನ ಹೇಳಿದ್ರು, ಅಲ್ಲ ಇದನ್ನೇ ನೀನು ಯಾಕೆ ಪ್ರೊಫೆಷನಲ್ ಆಗಿ ಮಾಡಬಾರ್ದು ಅಂತ ಹೇಳಿ. ಸೊ ನಾನು ಯೋಚನೆ ಮಾಡಿದೆ, ಹೌದಾ ನಾನ್ ಮಾಡ್ಬೋದಾ ಅಂತ ಹೇಳಿ. ತುಂಬಾ ಸರಿ ಯೋಚನೆ ಮಾಡ್ಬಿಟ್ಟು ಇದೇ ರೀತಿ ವಿಡಿಯೋ ಮಾಡಿದ್ದೀನಿ ಕೂಡ. ಬಟ್ ಅದು ಎಲ್ಲೂ ಅಪ್ಲೋಡ್ ಅಂತೂ ಮಾಡಕ್ ಹೋಗಿಲ್ಲ. ಆ ಧೈರ್ಯನೂ ನನ್ಗಿರ್ಲಿಲ್ಲ ಇನ್ಫ್ಯಾಕ್ಟ್ ಹೇಳ್ಬೇಕು ಅಂತಂದ್ರೆ. ಇವಾಗ ಯಾಕೆ ಅಂತ ಹೇಳಿದ್ರೆ ಖಂಡಿತವಾಗ್ಲು ಎಲ್ಲೋ ಒಂದ್ ಕಡೆ ನನ್ಗೂ ಒಂದು ಆಸೆ ಇತ್ತು. ಇಲ್ಲ ನಾನು ಮಾಡ್ಬೇಕು, ಯಾಕೆ ಮಾಡ್ಬಾರ್ದು, ಏನಾಗತ್ತೆ ಜಾಸ್ತಿ ಅಂದ್ರೆ ಏನಾಗತ್ತೆ, ಸೊ ಟ್ರೋಲ್ ಆಗತ್ತೆ, ಖಂಡಿತ ಆಗ್ಬಹುದು, ಇಲ್ಲ ಅಂತ ಹೇಳ. ಯಾಕೆ ಅಂತಂದ್ರೆ ಒಂದು ಪಾಸಿಟಿವ್ ಇದ್ ಕಡೆ ಒಂದು ನೆಗೆಟಿವ್ ಕೂಡ ಇದ್ದೇ ಇರತ್ತೆ. ನಾವು ಅದಕ್ಕೋಸ್ಕರ ಯಾಕೆ ನಾವು ನೆಗೆಟಿವ್ ಅನ್ನ ಜಾಸ್ತಿಯಾಗಿ ಫೋಕಸ್ ಮಾಡೋಣ. ಸೊ ನೆಗೆಟಿವ್ ಬಂದ್ರೆ ಅದನ್ನ ಅಲ್ಲಿಗೆ ಬಿಟ್ಟು ಹಾಕೋದು. ಸೊ ಇದು ನಾನ್ ಅನ್ಕೊಂತಾ ಇರೋದು. ನೆಗೆಟಿವ್ ಬಗ್ಗೆ ಜಾಸ್ತಿ ಮಾತಾಡಕ್ ಇಷ್ಟಪಡಲ್ಲ. ಈವನ್ ನನ್ಗೆ ಕಾಮೆಂಟ್ಸ್ ಗಳು ನೆಗೆಟಿವ್ ಬಂದ್ರೂ ಕೂಡ ನಾನು ಅದನ್ನ ಪಾಸಿಟಿವ್ ಆಗಿ ಸ್ವೀಕರಿಸ್ತೀನಿ. ಗೊತ್ತಿಲ್ಲ ಮುಂದೆ ಯಾವ ರೀತಿಯಾದಂತಹ ವಿಡಿಯೋಸ್ಗಳಿಗೆ ನನ್ನ ವಿಡಿಯೋಸ್ಗಳಿಗೆ ಕಾಮೆಂಟ್ಸ್ಗಳು ಬರ್ತವೆ ಅಂತ. ಆ ನೆಗೆಟಿವ್ ಅಲ್ಲಿ ಕೂಡ
ಒಂದು ಒಳ್ಳೆ ಅಂಶ ಇದ್ರೆ ಖಂಡಿತವಾಗ್ಲೂ ನಾನು ಸ್ವೀಕರಿಸ್ತೀನಿ. ಬಟ್ ಕೆಲವೊಬ್ರು ಇರ್ತಾರೆ, ಸೊ ಅವರ ಮೈಂಡ್ ಸೆಟ್ ಅನ್ನ ನಾವು ಚೇಂಜ್ ಮಾಡಕ್ಕಾಗಲ್ಲ. ಅಂಥವ್ರನ್ನ ನಾನು ಸ್ವಲ್ಪ ದೂರನೇ ಇಡ್ತೀನಿ. ನನಗೇನು ಬೇಕಾಗಿಲ್ಲ ಆ ತರದ್ದು. ಅದ್ರ ಬಗ್ಗೆ ನಾನು ಏನಕ್ಕೆ ಜಾಸ್ತಿ ಯೋಚನೆ ಮಾಡ್ಬೇಕಲ್ವಾ? ಸೊ ಇದು ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ನಾನ್ ನಿಮ್ಗೆ ಇವತ್ತು ಬರೀ ನನ್ ಬಗ್ಗೆ ಮಾತ್ರ ಹೇಳಕ್ಕಂತ ಇಷ್ಟಪಡ್ತೀನಿ. ಹೇಗಂತಂದ್ರೆ ಒಂದೊಂದ್ ದಿವ್ಸ ನಂದು ಕುಕಿಂಗ್ ವಿಡಿಯೋಸ್ ಬರ್ಬೋದು. ಸೊ ಕುಕಿಂಗ್ ಮಾಡ್ತಾನೋ ಒಂದು ಕೆಲವೊಂದು ಚಿಕ್ಕ ಸ್ಟೋರೀಸ್ ಬರ್ಬೋದು. ಇಲ್ಲ ಅಂತ ಅಂದ್ರೆ ಬರೀ ಸ್ಟೋರಿನೇ ಇರ್ಬೋದು. ಬೇಸಿಕಲಿ ನನ್ಗೆ ಸ್ಟೋರಿ ಬರೆಯೋದಂತಂದ್ರೆ ತುಂಬಾ ಇಷ್ಟ. ಈಗ ಆಲ್ರೆಡಿ ತುಂಬಾನೇ ಸ್ಟೋರೀಸ್ ಇದೆ ನನ್ನ ಹತ್ರ. ಸೊ ಸ್ಟಾಕ್ ಇದೆ. ಸೊ ಎಲ್ಲದಕ್ಕೂ ರೆಡಿ ಆಗ್ಬಿಟ್ಟು ನಿಮ್ ಮುಂದೆ ಬಂದಿದ್ದೀನಿ. ಸೊ ಹಾಗಾಗಿದ್ರಿಂದ ಸೊ ಸ್ಟೋರೀಸ್ ಇರ್ತವೆ. ಅದ್ರ ಜೊತೆಗೆ ಟ್ರಾವೆಲ್ಸ್ ಮಾಡೋದು ನಂಗೆ ಸ್ವಲ್ಪ ಕ್ರೇಜ್ ಇರೋದ್ರಿಂದ ಟ್ರಾವೆಲ್ಸ್ ಮಾಡ್ತೀನಿ. ಬಟ್ ಟ್ರಾವೆಲ್ಸ್ ಸ್ವಲ್ಪ ಎವ್ರಿ ಟೈಮ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಯಾವತ್ತೋ ಒಂದ್ಸರಿ ಟ್ರಾವೆಲ್ ಮಾಡಿದಾಗ ಖಂಡಿತವಾಗ್ಲೂ ಅದ್ರ ಜೊತೆಗೆ ನಾನು ನನ್ನ ಸ್ಟೋರೀಸ್ ಏನಿದೆ ಅದನ್ನ ಶೇರ್ ಮಾಡ್ತೀನಿ. ಒಂದು ಚಿಕ್ಕ ಚಿಕ್ಕ ತುಣುಕಾಗಿ ಸ್ವಲ್ಪ ಅದಕ್ಕೆ ಎ ಟಚ್ ಕೊಡೋದಾಗಿರ್ಬೋದು. ಅಂದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಬೇಕಲ್ಲ, ಫೀಲ್ ಬರ್ಬೇಕಲ್ವಾ? ಸೊ ಆ ಕಾರಣಕ್ಕೋಸ್ಕರ ಆ ತರ AI ಇಮೇಜಸ್ ಗಳ ಥ್ರೂ ನಾನು ಕತೆಗಳನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಟ್ರಾವೆಲ್ ಕೂಡ ಇರುತ್ತೆ. ಸೊ ನಾನು ಟ್ರಾವೆಲ್ ಮಾಡಿದಾಗ ಕ್ರಾಫ್ಟ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ. ಸೊ ನಾನು ಕ್ರಾಫ್ಟ್ ಕೂಡ ಮಾಡ್ತೀನಿ. ಸೊ ಆಲ್ರೆಡಿ ತುಂಬಾ ಕ್ರಾಫ್ಟ್ ಎಲ್ಲ ಮಾಡಿದ್ದೀನಿ. ಸೊ ಆ ಇಂಟ್ರೆಸ್ಟ್ ಇರೋದ್ರಿಂದಾನೇ ನನಗೆ ನನ್ನ ಹಸ್ಬೆಂಡ್ ಆಕ್ಚುಲಿ ಇವೆಂಟ್ ಪ್ಲಾನರ್ ಆಗಿದ್ರು. ಸೊ ಅವರು ಇವೆಂಟ್ ಪ್ಲಾನರ್ ಆಗಿರೋದ್ರಿಂದ ನನಗೂ ಕ್ರಾಫ್ಟ್ ಅಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ಸೊ ನನ್ನ ಹಸ್ಬೆಂಡ್ ಯಾವಾಗ ಅವರು ಸ್ಟಾಪ್ ಮಾಡಿದ್ರು, ಹಿಂದೆ ಮದುವೆ ಹಿಂದೆ ಎಲ್ಲ ಸ್ವಲ್ಪ ಸ್ಟಾಪ್ ಮಾಡಿದ್ರು. ಸೊ ನಾನೇ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಯಾಕೆ ನೀವು ಮತ್ತೆ ಸ್ಟಾರ್ಟ್ ಮಾಡ್ಬಾರ್ದು ಅಂತ. ಸೊ ಅವರು ಅನ್ಕೊಂಡ್ರು, ನಿನಗೆ ಕ್ರಾಫ್ಟ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಸೊ ಇದೆಲ್ಲ ನಿಮ್ಗೆ ಸೂಟೇಬಲ್ ಆಗತ್ತೆ ಅಂತ ಅನ್ಕೊಂಡು ನಾವು ಇವೆಂಟ್ಸ್ ಶುರು ಮಾಡಿದ್ವಿ. ಸೊ ಇವಾಗ ಸ್ವಲ್ಪ ನಾನು ಬ್ರೇಕ್ ಹಾಕಿದ್ದೀನಿ. ಯಾಕೆ ಅಂತಂದ್ರೆ ಒಂದು ಆಲ್ಮೋಸ್ಟ್ ನಾವು 3 years ಇಂದ ಇವೆಂಟ್ಸ್ ನಾನು ಮಾಡ್ಕೊಂಡು ಬಂದಿದ್ದೆ. ಬಟ್ ಇವಾಗ ನಾನು ಪಾಪು ಚಿಕ್ಕದಾಗಿರೋದ್ರಿಂದ ನನಗೆ ಇವೆಂಟ್ಸ್ಗೆ ಜಾಸ್ತಿಯಾಗಿ ಫೋಕಸ್ ಮಾಡಕ್ ಆಗ್ತಾ ಇಲ್ಲ. ಕಾರಣ ಕ್ಲೈಂಟ್ ಮೀಟಿಂಗ್ಸ್ ಇರುತ್ತೆ, ಆಮೇಲೆ ಪ್ರೀ ಪ್ರೊಡಕ್ಷನ್ ವರ್ಕ್ಸ್ ಇರುತ್ತೆ, ಡಿಸೈನ್ ವರ್ಕ್ಸ್ ಇರುತ್ತೆ. ಸೊ ಸ್ವಲ್ಪ ಇವೆಂಟ್ ಫೀಲ್ಡ್ ಏನಿದೆ ಅದಕ್ಕೆ ಸ್ವಲ್ಪ ಬ್ರೇಕ್ ಕೊಟ್ಟಿದ್ದೀನಿ. ಬಿಕಾಸ್ ಆ ಸ್ಟ್ರೆಸ್ನ ನನಗೆ ತಗೊಳಕ್ ಆಗ್ತಾ ಇಲ್ಲ. ಸೊ ಹೀಗಾಗಿ ಇದಾಗಿತ್ತು ನನ್ನ ಒಂದು ಕಿರು ಪರಿಚಯ ಅಂತ ಅನ್ಕೊಂತೀನಿ. ಸೊ ನನ್ನ ಬಗ್ಗೆ ಹೇಳ್ಕೊಂಡಿದ್ದೀನಿ, ನನ್ನ ಮನೆಯಲ್ಲಿ ಯಾರ್ಯಾರಿದ್ದಾರೆ ಅಂತ ನಾ ಹೇಳ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನೇನ್ ಪ್ರೊಫೆಷನ್ ಏನಿತ್ತು ಅಂಡ್ ನನ್ನ ಹಾಬೀಸ್ ಏನಿದೆ ಸೊ ಸಣ್ಣದಾಗಿ ಹೇಳ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ನೀವು ನನ್ನ ಬಗ್ಗೆ ತಿಳ್ಕೋಬಹುದು. ಬರತ್ತಲ್ವಾ? ಸೊ ಅದ್ರಲ್ಲಿ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ. ಆಮೇಲೆ ನಿಮ್ಗೇನಾದ್ರೂ ನನ್ನ ಹತ್ರ ಏನಾದ್ರೂ ಕೇಳ್ಬೇಕು ಅನ್ಸಿದ್ರೆ ದಯವಿಟ್ಟು ಮುಕ್ತವಾಗಿ ಕಮೆಂಟ್ ಅಲ್ಲಿ ನೀವು ತಿಳಿಸ್ಕೊಡ್ಬೋದು ಅಂತ ಹೇಳ್ತೀನಿ. ಎಲ್ಲ ಪಾಸಿಟಿವ್ ಆಗಿರ್ಲಿ ನೆಗೆಟಿವ್ ಆಗಿರ್ಲಿ ಎಲ್ಲಾನು ತುಂಬಾನೇ ಚೆನ್ನಾಗಿ ಸ್ವೀಕರಿಸ್ತೀನಿ. ಸೊ ತೀರಾ ನೆಗೆಟಿವ್ ಆದ್ರೆ ಅದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡಕ್ಕಂತೂ ಹೋಗೋದಿಲ್ಲ. ಬಟ್ ಅದನ್ನ ಇಗ್ನೋರ್ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಯಾಕಂತಂದ್ರೆ ನನ್ಗೆ ಇಷ್ಟ ಇಲ್ಲ, ನನಗೆ ನೆಗೆಟಿವ್ ಬಗ್ಗೆ ಜಾಸ್ತಿ ಮಾತಾಡಕ್ಕೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಬರೀ ಪಾಸಿಟಿವ್ ಅಂಶನ ಮಾತ್ರ ತಗೊಂಡು ನೆಗೆಟಿವ್ನ ಅಲ್ಲಲ್ಲೇ ಬಿಟ್ಬಿಡ್ತೀನಿ. ಆಗ್ಲೇ ನನ್ನ ಮಗ ಫುಲ್ ಶುರು ಹಚ್ಕೊಂಡಿದ್ದಾನೆ ಅಳೋದಕ್ಕೆ. ಸೊ ಇಲ್ಲಿಗೆ ನನ್ನ ಫಸ್ಟ್ ವಿಡಿಯೋನ ನಾನು ಸ್ಟಾಪ್ ಮಾಡಬೇಕಾಗಿದೆ. ಸೊ ನೆಕ್ಸ್ಟ್ ವಿಡಿಯೋ ಖಂಡಿತವಾಗ್ಲೂ ನಾನು ನಿಮ್ ಜೊತೆ ಬರ್ತೀನಿ, ಹೊಸದಾದಂತಹ ರೆಸಿಪಿ ಜೊತೆ, ಹಾಗೆ ಹೊಸ ಒಂದು ತುಣುಕು ಕತೆ ಜೊತೆ ನಿಮ್ ಮುಂದೆ ಬರ್ತೀನಿ. ಇವತ್ತಿನ ನನ್ನ ಪ್ರಪ್ರಥಮವಾದಂತಹ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಎಂಡ್ ಮಾಡೋ ಮೊದಲು ದಯವಿಟ್ಟು ನಿಮ್ಮ ಹತ್ರ ಒಂದೇ ಒಂದು ರಿಕ್ವೆಸ್ಟ್, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇಷ್ಟ ಆದ್ರೆ ಶೇರ್ ಕೂಡ ಮಾಡಿ. ಹಾಗೆ ನಿಮ್ಮ ಒಂದು ಸಲಹೆ ಏನಿದೆ ಅದನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ. ಯಾರೆಲ್ಲ ನನ್ನ ಈ ವಿಡಿಯೋನ ಪೇಷನ್ಸ್ ಆಗಿ ಕೊನೆವರೆಗೂ ನೋಡ್ಕೊಂಡು ಬಂದಿದ್ರ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಹೊಸ ಹೊಸ ಕಥೆಗಳ ಜೊತೆಗೆ, ಹೊಸ ಹೊಸ ಅಡುಗೆ ಜೊತೆಗೆ ನಾನ್ ನಿಮ್ ಜೊತೆ ಸಿಗ್ತಾ ಇದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.